ನಮ್ಮ ಮೋಹನ್ ಕುಮಾರ್ ನಗರದಲ್ಲಿ ಮೊದಲನೇ ವರ್ಷದ ಗಣೇಶ ಹಬ್ಬದ ಇಲ್ಲಿ ಬಂದಿರೋರಿಗೆಲ್ಲ ಆರ್ಥಿಕ ಶುಭಾಶಯಗಳು. ಇವಾಗ ನಮ್ಮ ಯುವಕರು ವಿನಾಯಕ ಗೆಳೆಯರ ಬಳಗದ ಸಂಘದಿಂದ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ನಮಗೂ ಭಾಳ ಸಂತೋಷ ಆಯಿತು. ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ವಂದನೆಗಳು. ಅದರಿಂದ ನಾವೆಲ್ಲರಿಗೂ ದೀಪದ ಅಲಂಕಾರ ಮಾಡಿ ಎಲ್ಲರಿಗೂ ವಂದನೆ ಮಾಡ್ತಾಯಿದ್ವಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಮುಂದೆ ಇದೇ ಥರ ವರ್ಷ ಹುಡುಗರು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಮಾಡಿ ಅದ್ದೂರಿಯಾಗಿ ಮಾಡಬೇಕಂತ, ಇನ್ನೂ ಚೆನ್ನಾಗಿ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು MR ಗೋವಿಂದರಾಜು ಅಂತ. ಮೋಹನ್ ಕುಮಾರ್ ನಗರ, ಬೆಂಗಳೂರು 54 4ನೇ ಕ್ರಾಸಲ್ಲಿ ವಿನಾಯಕ ಗೆಳೆಯರ ಬಳಗದ ಯುವಕರು ಬಾಯ್ಸು ಇವತ್ತು ವಿಶೇಷವಾಗಿ ಆ ಮಹಾ ಗಣಪತಿಯನ್ನು ಈ ಬಡಾವಣೆಯಲ್ಲಿ ಈ ಕ್ರಾಸ್ನಲ್ಲಿ ಕುಂಡ್ರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಗೌರಿ ಗಣೇಶ ಉತ್ಸವನ ಆಚರಣೆ ಮಾಡ್ತಾಯಿದ್ದಾರೆ. ಆ ಯುವಕ ತಂಡದವರು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಯಾಗಿ ನನ್ನ ಆತ್ಮೀಯ ಮಿತ್ರರು ರಮೇಶ್ರವರು ಹಾಗೂ ರಂಗಸ್ವಾಮಿಯವರು ಹಾಗೂ ಅರುಣ್ರವರು ಮತ್ತು ಇತರ ತಂಡದವರು ಹಾಗೂ ಇನ್ನೂ ಅನೇಕ ಸಿನಿಮಾ ತಾರೆಯರೆಲ್ಲ ಬಂದು ಹೋಗಿದ್ದಾರೆ, ಇನ್ನೂ ಬರೋರು ಇದ್ದಾರೆ. ಹಾಗಾಗಿ ಈ ವಿನಾಯಕ ಯಾರಿಗೂ ವಿಘ್ನ ಬರೆದಾಗೆ ಎಲ್ರಿಗೂ ಒಳ್ಳೆಯ ಯಶಸ್ಸು, ಆರೋಗ್ಯ, ಭಾಗ್ಯ ಈ ಶುಭ ಸಂದರ್ಭದಲ್ಲಿ ಈ ಹಬ್ಬದ ಮಹೋತ್ಸವದಲ್ಲಿ ಈ ಬಡಾವಣೆಯಲ್ಲಿ ಆಚರಣೆ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತು ವಿನಾಯಕ ಗೆಳೆಯರ ಬಳಗದವರಿಗೆ, ತಂಡದವರಿಗೆ ನಾನು ತುಂಬ ಹೃದಯದ ಆಶೀರ್ವಾದ ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರಿಗೂ ವಿಘ್ನೇಶ್ವರ ಒಳ್ಳೆಯದು ಮಾಡಲಿ. ನಮ್ಮ ಶ್ರೀ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ರಾಮಾಂಧ್ರ ರಸ್ತೆ 4ನೇ ಕ್ರಾಸಿನ ಗೆಳೆಯರ ಬಳಗದ ಸಂಘದಿಂದ ನಮ್ಮ ಅರುಣ್ ಅಂತ ಅಧ್ಯಕ್ಷತೆಯಲ್ಲಿ ಇಲ್ಲಿ ನಮ್ಮ ಮೊದಲನೇ ವರ್ಷ ಅದ್ಧೂರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ. ಈ ದಿನ ಅವ್ರಿಗೆ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಲಿ. ಗೌರಿ ಗಣೇಶ ಅವ್ರಿಗೆ ಆಯುಸ್ಸು, ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ಕಾಪಾಡಲಿ. ಇನ್ನು ಮುಂದಕ್ಕೆ ಇನ್ನೂ ಭಾಳಷ್ಟು ಅದ್ಧೂರಿಯಾಗಿ ಮಾಡಲಿ ಅಂಥೇಳಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಯ್ ಪ್ರಿಯ ಮಿತ್ರರೇ, ನನ್ನ ಹೆಸರು ಪ್ರವೀಣ್ ಅಂತ. ಸೊ ನಾವು ಹುಡುಗರೆಲ್ಲ ಸೇರಿ ಒಂದು ಅಸೋಸಿಯೇಷನ್ ಮಾಡಿಬಿಟ್ಟು ಶ್ರೀ ವಿನಾಯಕ ಗೆಳೆಯರ ಬಳಗ ಅಂತ ಹೇಳ್ಬಿಟ್ಟು 1 ವರ್ಷ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಈ ಒಂದು ಸೆಲೆಬ್ರೇಷನ್ಗೆ ನಮ್ಮ ರಮೇಶ್ ಸರ್ ಬಂದಿರೋದು ನಮ್ಗೆ ಭಾಳ ಒಂದು ಖುಷಿ. ಕ್ಲಾಪ್ಸ್. ಓಕೆ, ಸೊ ಎಲ್ಲರೂ ಸೇರಿ ಫ್ರೆಂಡ್ಗಳು ಸೇರಿ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು. ಎಲ್ಲ ಬಂದಿರೋ ಅಮ್ಮಂದಿರೋ ಅಂಟಿದಿರಿಗೆಲ್ಲ ಒಂದು ಹಾಯ್ ಹೇಳುತ್ತಾ, ನಮ್ಮ ಅಂಕಲ್ ಕೂಡ ಒಂದು 2 ಮಾತು ಮಾತಾಡಿದ್ದಾರೆ ಈಗಾಗಲೇ. ಅಂಕಲ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಓಕೆ, ಸಖತ್ತಾಗಿತ್ತು. ಎಲ್ಲರೂ ಸಪೋರ್ಟ್ ಮಾಡಿ. ಗಣೇಶ ಹಬ್ಬಕ್ಕೆ ಎಲ್ಲರೂ ಸೇರ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರಬೇಕು. ಪ್ರತಿ ವರ್ಷ ಒಂದೇ ಸತಿ ಬಂದಾಗ ಎಲ್ಲರೂ ಮಿತ್ರರೆಲ್ಲ ಸೇರಿಕೊಂಡಾಗ ಅದೊಂದು ಮಜಾನೇ ಬೇರೆ ಇರುತ್ತೆ. ಆರಾಮಾಗಿ ಸಾಯಂಕಾಲ ಗಣೇಶನ ಬಿಡಬೇಕಾದ್ರೆ ಮತ್ತೆ ಒಂದು ಟೆಲಿಕಾಸ್ಟ್ ಆಗುತ್ತೆ. ಥ್ಯಾಂಕ್ ಯು. ನಾವು ಕಂಡಂತೆ ರಮೇಶ್ ಅಂಕಲ್ ನಮ್ಮನ್ನು ಸಣ್ಣ ವಯಸ್ಸಿಂದ ನೋಡಿದ್ದಾರೆ. ಇಷ್ಟಿಂದ ಬೆಳೆದಾಗಿಂದ ಎಲ್ಲರೂ ಇಲ್ಲಿ ನಮ್ಮ ತಂದೆಯವ್ರ ಸ್ನೇಹಿತರಾಗಿರೋದ್ರಿಂದ ಪ್ರತಿಯೊಂದು ಇಲ್ಲಿ ತುಂಬ ಸುತ್ತಮುತ್ತ ಎಲ್ಲ ಜನರಿಗೆ ಸ್ಪಂದಿಸ್ತಾ ಅದೊಂದು ಖುಷಿ. ಏನೇ ಹಬ್ಬ ಬರಲಿ, ಆಚರಣೆಗಳು ಬರಲಿ, ರಮೇಶ್ ಅಣ್ಣವ್ರು ಮುಂದೆ ಇರ್ತಾರೆ. ಅದೊಂದು ಖುಷಿ ನಮಗೆ. ನಾವೇನೇ ಪ್ರತಿಯೊಂದು ಅಣ್ಣ ಹಿಂಗಾಗಿದೆ, ಅಂಕಲ್ ಹಿಂಗಾಗಿದೆ, ಬಾರೋ ನೀನು ಬಾ, ಮುಂದೆ ಬಾ, ಮಾಡು, ನೀವು ಬನ್ನಿ. ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲದಕ್ಕೂ ಮಿಗಿಲಾಗಿ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲಿಂದ ಏನೇ ಆಗು ಹೋಗುಗಳು ಇರಲಿ, ಏನೇ ಇರಲಿ, ಇಲ್ಲಿ ಒಂದು ಪ್ರತಿಯೊಂದು ಮನೆಗೂ ಕೇಳ್ಬೋದು ನೀವು. ಏನಾದರೂ ತೊಂದರೆ ಆಗಿರೋದು ಇದರಿಂದ ಇರೋದು, ಏನಾದರೂ ಸ್ಪಂದಿಸಿಲ್ಲ ಅನ್ನೋದು ಇರೋದು, ಅದೆಲ್ಲ ಏನೂ ಇಲ್ಲ. ಪ್ರತಿಯೊಂದಕ್ಕೂ ಬರ್ತಾರೆ. ಇಲ್ಲಿ ನಾಟಕಗಳಾಗ್ತಿತ್ತು ಮುಂಚೆ, ನಾಟಕಗಳು ನಿಂತೋಗ್ಬಿಟ್ಟಿದೆ ಇವಾಗ ಅನಿವಾರ್ಯ ಕಾರಣಗಳಿಂದ. ಇನ್ನೂ ತುಂಬ ಕಾರ್ಯಕ್ರಮಗಳು ನಡೆಯೋದಿದೆ, ಅದನ್ನು ಇವರೇ ನಡೆಸ್ಕೊಡ್ಬೇಕು ಮುಂದೆ ಅಂತ ಕೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಾಟಕಗಳು ನಿಂತೋಗ್ಬಿಟ್ಟಿದೆ ಇವಾಗ. ನಮ್ಮ ಏರಿಯಾಗೆ ಕಳೆದಿದೆ ಅದು ಅಂಕಲ್ ನಾಟಕ. ಎಲ್ಲ ಆಚೆ ಹೋಗ್ಬಿಟ್ರಲ್ಲಪ್ಪ.